ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೇಲ್ ಇನ್ಫರ್ಟಿಲಿಟಿಗೆ ಕಾರಣಗಳು ಏನು ಅನ್ನೋದನ್ನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗಾದರೆ ಈ ವಿಡಿಯೋದಲ್ಲಿ ಮೇಲ್ ಇನ್ಫರ್ಟಿಲಿಟಿಗೆ ಕಾರಣಗಳೇನು ಅನ್ನೋದನ್ನು ನೋಡೋಣ. ನೋಡಿ, ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ. ಹಾಗೆ ವೀರ್ಯಾಣುಗಳ ಚಲನೆ ಕೂಡ ಸರಿಯಾಗಿ ಇಲ್ಲ ಅಂದ್ರೂ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ. ಹಾಗೆ ವೀರ್ಯಾಣುಗಳ ಆಕಾರ ಕೂಡ ಸರಿಯಾಗಿ ಇಲ್ಲ ಅಂದರೆ ಇನ್ಫರ್ಟಿಲಿಟಿ ಆಗುತ್ತೆ. ಹಾಗೆ ಪುರುಷರಲ್ಲಿ ವೆರಿಕೋಸಿಲ್ನಂತಹ ಸಮಸ್ಯೆಗಳೇನಾದರೂ ಇದ್ರೂ ಕೂಡ ಆಗ ಇನ್ಫರ್ಟಿಲಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ. ಹಾಗೆ ಈ ಥರ ಡ್ರಿಂಕ್ಸು, ಸ್ಮೋಕಿಂಗ್ ಅಥವಾ ಏನಾದರೂ ಮಾದಕ ವಸ್ತುಗಳ ಬಳಕೆ ಏನಾದರೂ ಅಭ್ಯಾಸ ಇತ್ತು ಅಂದ್ರೂ ಕೂಡ ಆಗ ಇನ್ಫರ್ಟಿಲಿಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪುರುಷರಲ್ಲಿ ಅತಿಯಾದ ತೂಕ ಮತ್ತು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಈ ಇನ್ಫರ್ಟಿಲಿಟಿಗೆ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಸಾಮಾನ್ಯವಾಗಿ ಕಂಡುಬರುವಂತಹ ಮಧುಮೇಹ ಮತ್ತು ಥೈರಾಯ್ಡ್ನಂತಹ ಕಾಯಿಲೆಗಳೇನಾದರೂ ಇದ್ರೂ ಕೂಡ ಆಗ ಇನ್ಫರ್ಟಿಲಿಟಿ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪುರುಷರಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಅದು ಕೂಡ ಈ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಅತಿಯಾದ ಸ್ಟ್ರೆಸ್ ಮತ್ತು ನಿದ್ರೆಯ ಕೊರತೆಯೂ ಕೂಡ ಈ ಇನ್ಫರ್ಟಿಲಿಟಿಗೆ ತುಂಬ ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಕಾಮನ್ ಆದ ರೀಸನ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಕೆಲವು ಟ್ರೀಟ್ಮೆಂಟ್ಗಳನ್ನ ತಗೊಳ್ಳೋದು ಅಥವಾ ಕೀಮೋಥೆರಪಿ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದನೂ ಕೂಡ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಪರ್ಮ್ ಮೂವ್ ಆಗುವಂತಹ ಟ್ಯೂಬ್ಗಳೆಲ್ಲ ಏನಾದರೂ ಬ್ಲಾಕೇಜ್ ಎಲ್ಲ ಏನಾದರೂ ಇದ್ದರೆ ಆಗನೂ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ವಿಡಿಯೋ ಶಿಕ್ಷಣದ ಉದ್ದೇಶದಿಂದ ಮಾತ್ರ ಆಗಿರುತ್ತೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದರೆ, ಹಾಗೆ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್, ಗೊಂದಲಗಳು ಇದ್ದರೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ. ಹಾಗೆ ನಿಮಗೆ ಇನ್ನು ಯಾವ ವಿಷಯವಾಗಿ ಮಾಹಿತಿ ಬೇಕು ಎನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೇನೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.